ಸತತ 30 ಗಂಟೆಯಿಂದ ನಾಗೇಂದ್ರಗೆ ಇಡಿ ಡ್ರೈಲ್, ಬ್ಯಾಂಕ್ ಸಿಬ್ಬಂದಿ ಸಮ್ಮುಖದಲ್ಲೇ ವಿಚಾರಣೆ, ಅಧಿಕಾರಿಗಳ ಪ್ರಶ್ನೆಗೆ ಮಾಜಿ ಮಿನಿಸ್ಟರ್ ಕಂಗಾಲು. ಬಸನಗೌಡ ದದ್ದಲ್ಗೂ ಅಕ್ರಮದ ಕಂಟಕ, ಯಲಹಂಕ ನಿವಾಸಕ್ಕೆ ಮತ್ತೆ 3 ಅಧಿಕಾರಿಗಳ ಎಂಟ್ರಿ, ಪ್ರತಿ ಪ್ರಶ್ನೆಗೂ ಪಂಪಣ್ಣನತ್ತ ಶಾಸಕರ ಬೊಟ್ಟು. ಟ್ರೆಜರಿಯಿಂದನೇ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ರಿಮ್ಯಾಂಡ್ ಕಾಪಿ ಎಲ್ಲ ಕೋರ್ಟ್ಗೆ ಸಾಧ್ಯನೇ ಇಲ್ಲ. ಸರ್ಕಾರ ಮುಜರಾಗಿದೆ ಸರ್. ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಇಡಿ ದಾಳಿಗೆ ಡಿಕೆಶಿ ಕಿಡಿ, ರೇಡ್ ಅಗತ್ಯವೇ ಇರಲಿಲ್ಲ ಎಂದು ಆಕ್ಷೇಪ, ಮಾಧ್ಯಮಗಳ ಪ್ರಶ್ನೆಗೆ ಸಿದ್ದರಾಮಯ್ಯ ಸಿಡಿಮಿಡಿ. ಸೆರೆಮನೆ ವಾಸದಿಂದ ಸೊರಗಿದ ಕೊಲೆ ಸಾರಥಿ, ದರ್ಶನ್ ನೋಡೋಕೆ ಬಂದ ಅಕ್ಕನ ಮಗ, ನಟ ಧನ್ವೀರ್ ರಿಂದಲೂ ಕಾಟೇರನ ಭೇಟಿ. ಮುರುಘಾ ಮಠದಲ್ಲಿದ್ದ ಬೆಳ್ಳಿಯ ಮೂರ್ತಿ ನಾಪತ್ತೆ, ಸಿಸಿಟಿವಿ ಆಫ್ ಮಾಡಿ ಕಳ್ಳತನ ಶಂಕೆ, ಬಸವಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ. ಸತತ 30 ಗಂಟೆಯಿಂದ ಇಡಿ ಅಧಿಕಾರಿಗಳು ನಾಗೇಂದ್ರ ಹಾಗೂ ದದ್ದಲ್ ಅವರ ನಿವಾಸದಲ್ಲಿ ಬಿಡುಬಿಟ್ಟು ತನಿಖೆಯನ್ನು ಮುಂದುವರೆಸಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಕೋಟಿ ಅಕ್ರಮ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ದಾಳಿಯನ್ನು ಮಾಡಿ ಇಲ್ಲಿಗೆ 30 ಗಂಟೆ ಕಳೀತಾ ಬರ್ತಾ ಇದೆ. ಇನ್ನೂ ಕೂಡ ದಾಳಿಯನ್ನು ಮುಂದುವರೆಸಿರುವಂಥ ಇಡಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನು ಮಾಡೋ ಮೂಲಕ ಶೋಧವನ್ನು ಮಾಡ್ತಾ ಇದ್ದಾರೆ. ಶಾಸಕರಾಗಿರುವಂಥ ನಾಗೇಂದ್ರ ಹಾಗೂ ದದ್ದಲ್ ನಿವಾಸದಲ್ಲಿ ಶೋಧ ಮುಂದುವರೆದಿದೆ. ದಾಖಲೆಗಳ ರಾಶಿಯನ್ನು ಹಿಡಿದು ಶಾಸಕರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಪ್ರಶ್ನೆಗಳು, ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಅಧಿಕಾರಿಗಳ ಪ್ರಶ್ನೆಗಳಿಗೆ ಶಾಸಕರು ಸುಸ್ತು ಹೊಡೆದಿದ್ದಾರೆ, ತಂಡ ಹೊಡೆದಿದ್ದಾರೆ. ಅಕ್ರಮದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಒನ್ ವರ್ಡ್ ಆನ್ಸರನ್ನು ಮಾಡ್ತಾ ಕೂತಿದ್ದಾರೆ ಶಾಸಕ ನಾಗೇಂದ್ರ. ನೋಡಿ, ಏನೇ ಪ್ರಶ್ನೆ ಮಾಡಿದ್ರು ಕೂಡ ಈ ಅಕ್ರಮ ಹಣ ವರ್ಗಾವಣೆ ನಿಮಗೆ ಗೊತ್ತಿದೆಯಾ? ಹವಾಲಾ ಹಣ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಾ? ನಿಮಗೂ ಇದಕ್ಕೂ ಏನು ಸಂಬಂಧ? ನಿಮಗೂ ಅಧಿಕಾರಿಗಳು ಏನಾದರೂ ಕಾಂಟ್ಯಾಕ್ಟ್ ಇತ್ತಾ ಅನ್ನುವ ಪ್ರಶ್ನೆಗಳನ್ನು, ಏನೇ ಒಂದು ಪ್ರಶ್ನೆಯನ್ನು